ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ 100% ಎಲ್ರಿಗೂ ಕೂಡ ಎಲ್ಲ ಎನರ್ಜೀಸ್ಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇಲ್ಲಿ ಮೊದಲಿಗೆ ನೋಡಬೇಕಾದ್ರೆ ಸೆಲ್ಫ್ ರೆಸ್ಪೆಕ್ಟ್ನ ಕೊರತೆ ಎನರ್ಜಿ ಅಥವಾ ಪೇಯ್ನ್ ಎನರ್ಜಿ ಇದೆ. ನಿಮ್ಮಲ್ಲೇ ನೀವು ಒಂದು ಗಡಿಯನ್ನು ಹಾಕ್ಕೊಳ್ತಾ ಇರುವಂತಹ ಎನರ್ಜಿ, ಸುಳ್ಳು ಭರವಸೆ ಇರ್ಬೋದು, ನಿರಾಸೆ ಎನರ್ಜಿ ಕೂಡ ಇದೆ. ಇಲ್ಲಿ ಯಾವ ರೀತಿಯ ಎನರ್ಜಿ ಅಂದರೆ, ನೀವು ಯಾವ ವ್ಯಕ್ತಿಯ ಜೊತೆ ಡೀಲ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ, ಎಲ್ಲ ಒಂದು ಕಡೆ ನಿಮಗಿಂತ ಎಲ್ಲದರಲ್ಲೂ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ನಿಮ್ಮ ಭಾವನೆ ಆ ರೀತಿ ಇದೆ. ಅಂದರೆ ನನಗಿಂತ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ, ಉತ್ತಮ ಆಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅವ್ರು ನಿಜವಾಗ್ಲೂ ನಿಮಗಿಂತ ಆಗಿರಬೇಕು ಅಂತ ಏನೂ ಇಲ್ಲ, ಅಥವಾ ನಿಮಗಿಂತ ಹೈಯಲ್ಲಿರಬೇಕು ಅಂತ ಇಲ್ಲ. ಆದರೆ ನಿಮ್ಮ ಮನಸ್ಸು ಹಾಗೆ ನಂಬೋದಕ್ಕೆ ಶುರು ಮಾಡಿದೆ. ನೀವು ಕೆಲವೊಂದು ಸಲ ನಿಮ್ಮ ಬಗ್ಗೆ ಥಿಂಕ್ ಮಾಡ್ಬೋದು, ನಾನು ತುಂಬ ಚೆನ್ನಾಗಿಲ್ವೇನೋ, ನನ್ನಲ್ಲೇನೋ ಕೊರತೆ ಇದೆಯೇನೋ, ನಾನು ಇನ್ನೂ ಬ್ಯೂಟಿಫುಲ್ ಆಗಿದ್ದರೆ, ಅಥವಾ ನನ್ನ ಹತ್ರ ಇನ್ನೂ ಹೆಚ್ಚು ಹಣ ಇದ್ದರೆ, ನನ್ನ ಲೈಫ್ ಇನ್ನೂ ಸೆಟ್ಲ್ ಆಗಿದ್ದರೆ, ಈ ರೀತಿಯ ಯೋಚನೆಗಳನ್ನು ನೀವು ಕೂಡ ಮಾಡ್ಕೊಂಡಿರ್ಬೋದು. ಈ ಯೋಚನೆಗಳೇನಿದೆ ಹೊರಗಿನಿಂದ ಬಂದಿಲ್ಲ, ಇವು ನಿಧಾನವಾಗಿ ನಿಮ್ಮೊಳಗೆ ಬೆಳ್ಕೊಂಡಿದೆ. ಬಹುಶಃ ನೀವು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ನಿಮ್ಮ ಲುಕ್ಸ್ ಬಗ್ಗೆ ಕಾನ್ಫಿಡೆಂಟ್ ಕಡಿಮೆ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದು ನಿಮಗೆ ತೃಪ್ತಿ ಕೊಡ್ತಾ ಇಲ್ಲ. ಕೆಲವರಿಗೆ ಇದು ಹಣದ ವಿಷಯ ಆಗಿರ್ಬೋದು, ಕೆಲವರಿಗೆ ಜಾಬ್ ಆಗಿರ್ಬೋದು, ಕೆಲವರಿಗೆ ಫ್ಯಾಮಿಲಿಯ ಸಿಚುವೇಶನ್ ಆಗಿರ್ಬೋದು, ಕೆಲವರಿಗೆ ಸ್ಟಡಿ ಆಗಿರ್ಬೋದು, ಕೆಲವರಿಗೆ ಅವರ ಬಗ್ಗೆನೇ ಏನೋ ಒಂದು ಅಸಮಾಧಾನ. ಬಟ್ ಇಲ್ಲಿ ನೀವು ನಿಮ್ಮ ಮೌಲ್ಯ ಏನಿದೆ, ನಿಮ್ಮ ವ್ಯಾಲ್ಯೂ ಏನಿದೆ, ನಿಮ್ಮ ಕೊರತೆಗಳ ಆಧಾರದ ಮೇಲೆ ನಿಮ್ಮನ್ನು ಅಳೆಯೋದಕ್ಕೆ ಶುರು ಮಾಡಿದ್ದೀರಾ. ಅದೇ ನಿಮ್ಮ ಪೇಯ್ನ ಮೂಲ ಕಾರಣ ಆಗ್ತಾ ಇದೆ. ಅಂದರೆ ಕೆಲವೊಂದು ಸಲ ನೀವು ಅಂದ್ಕೊಳ್ಳೋದು, ನಾನು ಎಲ್ಲದರಲ್ಲೂ ತುಂಬ ಹೈಯಲ್ಲಿದ್ದಿದ್ರೆ, ಹಣದಲ್ಲಿ ಹೈಯಲ್ಲಿದ್ದಿದ್ರೆ, ಅಥವಾ ಬ್ಯೂಟಿಯಲ್ಲಿ ತುಂಬ ಚೆನ್ನಾಗಿದ್ದಿದ್ರೆ, ಅವ್ರಿಗಿಂತ ಎಲ್ಲದರಲ್ಲೂ ನಾನು ಹೈಯಲ್ಲಿ ಇದ್ದಿದ್ರೆ ಈ ರಿಲೇಷನ್ಶಿಪ್ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನೋ ರೀತಿ ಕೂಡ ನೀವು ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನೀವು ಅವರಿಗಿಂತ ಯಾವುದೇ ವಿಷಯದಲ್ಲೂ ಕೆಳಗಿಲ್ಲ. ಬಟ್ ನೀವು ಆ ರೀತಿಯ ಒಂದು ಮನೋಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ನೀವು ನಿಮ್ಮನ್ನು ಈ ವ್ಯಕ್ತಿಗಿಂತ ಕೆಳಗಡೆ ಇಟ್ಕೊಂಡಿದ್ದೀರಾ. ಆದರೆ ಎನರ್ಜಿ ಪ್ರಕಾರ ನೀವು ಅವ್ರಿಗಿಂತ ಕೆಳಗಿಲ್ಲ, ನೀವು ಮೇಲೂ ಇಲ್ಲ, ನೀವಿಬ್ಬರು ಸಮಾನರೇ. ಆದರೆ ನಿಮ್ಮ ಮನಸ್ಸು ಮಾತ್ರ ನಿಮ್ಮನ್ನು ಕೆಳಗಡೆ ತಳ್ತಾ ಇದೆ. ಇದು ವಾಸ್ತವ ಅಲ್ಲ, ಅಂದರೆ ರಿಯಾಲಿಟಿ ಅಲ್ಲ, ನಿಮ್ಮೊಳಗೆ ಬೆಳೆದಿರುವ ಒಂದು ಅನುಮಾನ ಅಷ್ಟೆ. ನೀವು ನಿಮ್ಮ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಿರುವ ಏನು ಪ್ಲೇಸ್ ಇದೆ ಅದನ್ನು ನೀವು ಸರಿ ಮಾಡ್ಕೋಬೇಕು. ಯಾಕೆಂದರೆ ನಿಮ್ಮನ್ನು ನೀವು ಗೌರವಿಸದೇ ಇದ್ದರೆ ಬೇರೆ ಯಾವ ವ್ಯಕ್ತಿಯೂ ಕೂಡ ನಿಮಗೆ ಸಂಪೂರ್ಣ ಗೌರವ ಕೊಡೋದಕ್ಕೆ, ರೆಸ್ಪೆಕ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮನ್ನು ನೀವು ಗೌರವಿಸೋದಕ್ಕೆ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಬೇಕು. ಎನರ್ಜಿ ಪ್ರಕಾರ ಈಗ ಪ್ರೀತಿಗಿಂತ ಮೊದಲು ಸ್ವಂತ ನಿಮ್ಮನ್ನು ನೀವು ಸಮಯ ಕೊಡುವ ಸಮಯ ಬಂದಿದೆ. ನಿಮಗೆ ನೀವು ಸಮಯ ಕೊಡ್ಕೋಬೇಕು. ಬಹಳ ದಿನಗಳಿಂದ ನೀವು ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ, ಈ ನೋವು, ಈ ನೆನಪುಗಳಲ್ಲೇ ಸಿಕ್ಕಾಕೊಂಡಿದ್ದೀರಾ. ಆದರೆ ಈಗ ನಿಮ್ಮ ಗಮನ ಏನಿದೆ, ನಿಮ್ಮ ಫೋಕಸ್ ಏನಿದೆ, ನಿಮ್ಮ ಕಡೆಗೆ ತಿರುಗಿಸ್ಬೇಕಾದಂಥ ಸಮಯ ಬಂದಿರೋದು. ನಿಮ್ಮ ಮನಸ್ಸು, ನಿಮ್ಮ ಹೆಲ್ತ್, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಗುರಿಗಳೇನಿದೆ, ನಿಮ್ಮ ಕನಸುಗಳೇನಿದೆ, ಇದರ ಬಗ್ಗೆ ನೀವು ಮತ್ತೆ ಗಮನ ಕೊಡಬೇಕು. ಕೇವಲ ಆ ವ್ಯಕ್ತಿಯನ್ನೇ ಚೇಸ್ ಮಾಡೋದಲ್ಲ. ಯಾಕೆ ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ದೀರಾ. ನಿಮ್ಮನ್ನು ನೀವು ಕೆಳಗಡೆ ತಳ್ಕೊಂಡು ಹೋಗಬಾರ್ದು. ನೀವು ನಿಮ್ಮನ್ನು
ಕೆಳಗೆ ತಳ್ತಾ ಆ ವ್ಯಕ್ತಿಯನ್ನು ಮಾತ್ರ ಮೇಲಿಡ್ತಾ ಬಂದರೆ ಅದೇ ಎನರ್ಜಿ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಬಗ್ಗೆ ಕೂಡ ನೀವು ಗಮನ ಕೊಡಿ. ಇಲ್ಲಿ ತುಂಬ ಪೇಯ್ನ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ನೀವು ಅವರನ್ನು ತುಂಬ ನಂಬಿದ್ದೀರಾ. ನಿಮ್ಮ ಮನಸ್ಸನ್ನು ತುಂಬ ಓಪನ್ ಆಗಿ ಹೇಳ್ಕೊಂಡಿದ್ದೀರಾ. ಎಲ್ಲ ವಿಷಯವನ್ನು ಶೇರ್ ಮಾಡಿದ್ದೀರಾ. ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಬೆಂಬಲವನ್ನು ಆ ವ್ಯಕ್ತಿಗೆ ಕೊಟ್ಟಿದ್ದೀರಾ. ಆದರೆ ಬದಲಾಗಿ ನಿಮಗೆ ಸಿಕ್ಕಿದ್ದು ನೋವು ಮಾತ್ರ, ಪೇಯ್ನ್ ಮಾತ್ರ. ಬಹುಶಃ ಅವರು ಮಾಡಿದ ಕೆಲವು ಕೆಲಸಗಳಾಗಿರ್ಬೋದು ಅಥವಾ ಅವರ ಬಿಹೇವಿಯರ್ ಆಗಿರ್ಬೋದು, ಅವರು ನಿಮ್ಮನ್ನು ನೋಯಿಸಿರ್ಬೋದು. ಅದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದೆ. ಅವರ ಕೆಲವು ಮಾತುಗಳು, ಅವರ ಕೆಲವು ಸುಳ್ಳು ಭರವಸೆಗಳು, ಕೆಲವು ಸುಮ್ಮನೆ ಮಾಡಿದಂತಹ ಪ್ರಾಮಿಸ್ಗಳು, ಕೆಲವು ಉತ್ತರ ಸಿಗದಂತಹ ಪ್ರಶ್ನೆಗಳು, ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಉಳ್ಕೊಂಡಿದೆ. ಹೊರಗಡೆ ನೀವು ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ಆ ಗಾಯ ಇನ್ನೂ ಸಂಪೂರ್ಣವಾಗಿ ಗುಣ ಆಗಿಲ್ಲ. ಅದೇ ರೀತಿ ಇದೆ. ಹೊರಗಡೆ ನೀವು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಅವ್ರು ಏನು ಗಾಯ ಮಾಡಿದ್ದಾರೆ ಅಥವಾ ಏನು ಹರ್ಟ್ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಹೊರಟು. ನೀವು ತುಂಬ ಪೇನ್ ಅನುಭವಿಸಿರುವ ಎನರ್ಜಿ ಇದೆ. ತುಂಬ ಹರ್ಟ್ ಆಗಿರ್ಬೋದು, ಅಥವಾ ನೀವು ಯಾರಾದರೂ ಸಹಾಯ ಕೇಳಿದ್ರೆ ಬೇಗ ಮೃದು ಆಗ್ತೀರಾ, ತುಂಬ ಸಾಫ್ಟ್ ಆಗ್ತೀರಾ. ಯಾರಾದರೂ ಕಷ್ಟ ಹೇಳಿದ್ರೆ ತಕ್ಷಣ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಾ. ಯಾರಾದರೂ ಅಳ್ತಾ ಇದ್ದರೆ, ಕಣ್ಣೀರು ಆಗ್ತಾ ಇದ್ದರೆ ನಿಮ್ಮ ಹೃದಯ ಕರಗುತ್ತೆ. ಆದರೆ ಎಲ್ಲರೂ ನಿಮ್ಮ ರೀತಿಯೇ ಇರೋದಿಲ್ಲ. ಕೆಲವರು ನಿಮ್ಮ ಒಳ್ಳೆತನವನ್ನು ಅವಕಾಶಕ್ಕಾಗಿ ಬಳಸ್ಕೊಳ್ಬಹುದು. ಕೇವಲ ನಿಮ್ಮ ಪಾರ್ಟ್ನರ್ ವಿಷಯ ಅಲ್ಲ, ಯಾರೇ ಆದರೂ ಕೂಡ ಎಲ್ಲರೂ ಒಳ್ಳೆಯವರು ಅಂತ ನಂಬೋದಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಸ್ಟ್ರಗಲ್ ಪಟ್ಟಿದ್ದೀರಾ. ಬೇರೆಯವರ ಸಹಾಯಕ್ಕೆ ನಿಂತಿದ್ದೀರಾ. ಬಟ್ ನಿಮಗೆ ಅಂತ ಸಹಾಯ ಬೇಕಾದಾಗ ಆ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಆಗಲಿ ಸಿಕ್ಕಿರೋದಿಲ್ಲ. ಆ ಎನರ್ಜಿ ಇದೆ. ಯಾರಾದರೂ ನಿಮ್ಮನ್ನು ತುಂಬ ಹರ್ಟ್ ಮಾಡ್ತಾ ಇದ್ದರೆ, ಯಾರಾದರೂ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅವರಿಗೆ ಗಡಿ ಹಾಕೋದು ತಪ್ಪಲ್ಲ. ಅಲ್ಲಿ ನೀವು ಕೆಟ್ಟವರಾಗೋದಿಲ್ಲ, ನೀವು ಸ್ವಾರ್ಥಿಗಳಾಗೋದಿಲ್ಲ. ನೀವು ನಿಮ್ಮನ್ನು ಕಾಪಾಡ್ಕೊಳ್ತೀರಿ ಅಷ್ಟೇ. ಅಂದರೆ ಯಾವ ರೀತಿ ಎನರ್ಜಿ ಅಂದರೆ, ಎಲ್ಲರ ಲೈಫ್ನಲ್ಲೂ ಕೂಡ ಕೆಲವು ಜನ ಇರ್ತಾರೆ. ಮುಖದಲ್ಲಿ ನಗು ಇರುತ್ತೆ, ಮಾತಿನಲ್ಲಿ ಸಿಹಿ ಇರುತ್ತೆ, ಮುಂದೆ ಬಂದಾಗ ಹೊಗಳೋದು, ಆದರೆ ಹಿಂದೆ ಬೇರೆ ಕತೆ. ಹಿಂದೆ ಕೆಟ್ಟದಾಗಿ ಮಾತಾಡೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದು, ಬಟ್ ಮುಂದೆ ಬಂದಾಗ ತುಂಬ ಪ್ರೀತಿಯಿಂದ ವರ್ತನೆ ಮಾಡೋದು. ಹಿಂದೆ ನಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡೋದು. ಈ ರೀತಿಯ ಸಾಧ್ಯತೆ ಕೂಡ ಇದೆ. ಆ ಎನರ್ಜಿ ಕೂಡ ಇದೆ. ಆದ್ದರಿಂದ ಎಲ್ಲರನ್ನೂ ಕೂಡ ಕಣ್ಣು ಮುಚ್ಚಿ ನಂಬೋದಲ್ಲ. ಯಾರನ್ನೇ ಆಗಲಿ ನೀವು ಅವರ ಮಾತುಗಳಿಂದ ಅಲ್ಲ, ಅವರ ಕೆಲಸಗಳಿಂದ ಅಳಿಯೋದಕ್ಕೆ ಶುರು ಮಾಡಿ. ಆಗ ಯಾರು ಜೆನ್ಯೂನ್ ಆಗಿರೋದು, ಯಾರು ನಿಜವಾಗಿದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಪ್ರೀತಿಯ ವಿಷಯ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಅದು ನಿಜ ಅಂತ ಗೊತ್ತಾಗಬೇಕು ಅಂದರೆ ಅವರ ಕೆಲಸಗಳನ್ನು ನೀವು ನೋಡಬೇಕಷ್ಟೇ, ಅವರ ಆ್ಯಕ್ಷನನ್ನು ನೋಡಿ ತಿಳ್ಕೊಳ್ಬೇಕಷ್ಟೇ. ಅದಲ್ಲದೆ ನೀವು ಕಣ್ಣು ಮುಚ್ಚಿ ಯಾರನ್ನು ಕೂಡ ನಂಬೋದು ಅಷ್ಟೊಂದು ಒಳ್ಳೆಯದಲ್ಲ. ಸುಳ್ಳು ಭರವಸೆಗಳು ಕೂಡ ಎನರ್ಜಿ ಇದೆ. ಅಂದರೆ ಈ ವ್ಯಕ್ತಿ ನಿಮಗೆ ತುಂಬ ಪ್ರಾಮಿಸಸ್ ಮಾಡಿರ್ಬೋದು, ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿರ್ಬೋದು. ಅಂದರೆ ಯಾವಾಗಲೂ ಈ ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತ ಹೇಳಿರ್ಬೋದು, ತುಂಬ ಭರವಸೆಗಳನ್ನು ಕೊಟ್ಟಿರ್ಬೋದು. ಆದರೆ ಸಮಯ ಬಂದಾಗ ಆ ಮಾತುಗಳಿಗೆ ತಕ್ಕಂತೆ ಇವರು ನಿಂತಿಲ್ಲ. ಅದೇ ನಿಮ್ಮ ನೋವನ್ನು ಇನ್ನೂ ಹೆಚ್ಚು ಮಾಡಿದೆ. ಯಾಕೆಂದರೆ ನಿಮಗೆ ಹಣ ಬೇಕಿರಲಿಲ್ಲ, ಗಿಫ್ಟ್ ಬೇಕಿರಲಿಲ್ಲ, ತುಂಬ ಲಕ್ಸುರಿ ಲೈಫ್ ಬೇಕಿರಲಿಲ್ಲ. ನಿಮಗೆ ಬೇಕಾಗಿರೋದು ಕೇವಲ ಪ್ರಾಮಾಣಿಕತೆ, ಸ್ವಲ್ಪ ಸಮಯ, ಸ್ವಲ್ಪ ಗಮನ, ಸ್ವಲ್ಪ ಅವರ ಪ್ರೀತಿ, ಸ್ವಲ್ಪ ರೆಸ್ಪೆಕ್ಟ್. ಆದರೆ ಅದನ್ನು ನೀವು ಪಡೀಲಿಲ್ಲ ಅನ್ನೋ ಭಾವನೆ ನಿಮಗೂ ಇದೆ. ಎನರ್ಜಿ ಪ್ರಕಾರ ನಿಮಗೆ ಅದು ಸಿಗಲಿಲ್ಲ. ನೀವು ತುಂಬ ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಟ್ರಿ, ಟೈಮ್ ಕೊಟ್ರಿ, ಪ್ರೀತಿಯನ್ನು ಕೊಟ್ರಿ, ಬಟ್ ನಿಮಗೆ ಕೇವಲ ನೋವು ಮಾತ್ರ ಸಿಕ್ಕಿದೆ. ಆ ಎನರ್ಜಿ ಇದೆ. ಇನ್ನು ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಹೃದಯದಲ್ಲಿ ನೋವಿರುವ ಎನರ್ಜಿ, ಹಳೆಯ ಪೇಯ್ನ್ ಇರುವ ಎನರ್ಜಿ, ಟ್ರಸ್ಟ್ ಇಶ್ಯೂಸ್ ಎನರ್ಜಿ ಇದೆ. ಅಂದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬಯಸ್ತಾ ಇರುವ ಎನರ್ಜಿ ಇದೆ. ನೀವು ನಿಮ್ಮ ಪ್ರೆಸೆನ್ಸ್ ಏನಿದೆ ಅದು ಅವ್ರು ಮಿಸ್ ಮಾಡ್ಕೊಳ್ತಾ ಇರುವಂಥ ಎನರ್ಜಿ ಇದೆ. ಅವರ ಫೀಲಿಂಗ್ಸನ್ನು ಮರೆಮಾಚ್ತಾ ಇರುವಂಥ ಎನರ್ಜಿ ಇದೆ. ಕನ್ಫ್ಯೂಷನ್ ಎನರ್ಜಿ ಇದೆ, ಗೊಂದಲದ ಎನರ್ಜಿ ಇದೆ. ಈ ವ್ಯಕ್ತಿ ಒಳಗಡೆ ಇನ್ನೂ ಗುಣವಾಗದೆ ತುಂಬ ಹಳೆಯ ಪೇಯ್ನ್ ಇದೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗುವ ಮೊದಲು ಲೈಫ್ನಲ್ಲಿ ಕೆಲವು ನೋವಿನ ಅನುಭವಗಳನ್ನು ಎದುರಿಸಿರುವ ಸಾಧ್ಯತೆ ಕೂಡ ಇದೆ. ಅಂದರೆ ಎಲ್ಲರೂ ಅಲ್ಲ, ಕೆಲವರ ಲೈಫ್ನಲ್ಲಿ ಯಾವುದಾದ್ರೂ ಪೇಯ್ನ್ ಆಗಿರ್ಬೋದು. ಯಾರನ್ನಾದರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಇವರು ಸಂಪೂರ್ಣ ನಂಬಿ ನಂತರ ಮೋಸ ಹೋಗಿರ್ಬೋದು. ಯಾವುದೇ ಕಾರಣ ಆಗಿರಲಿ, ಆ ಹಳೆಯ ಪೇಯ್ನ್ ಏನಿದೆ ಅದು ಸಂಪೂರ್ಣವಾಗಿ ಹೋಗಿಲ್ಲ ಇವರ ಮನಸ್ಸಿನಲ್ಲಿ. ಅದು ಹಾಗೇ ಉಳ್ಕೊಂಡಿದೆ. ಹೊರಗಿನಿಂದ ನೋಡಿದಾಗ ಎಲ್ಲವೂ ನಾರ್ಮಲ್ ಇರುವ ರೀತಿ ಕಾಣಿಸ್ಕೊಳ್ತಾ ಇರ್ಬೋದು. ಆದರೆ ಒಳಗಿನಿಂದ ಈ ವ್ಯಕ್ತಿ ಜನರನ್ನು ಸಂಪೂರ್ಣವಾಗಿ ನಂಬೋದಕ್ಕೆ ಹೆದರ್ತಾ ಇದ್ದಾರೆ. ನಿಮ್ಮ ಒಳ್ಳೆತನವನ್ನು ಮೊದಲಿಗೆ ಇವರಿಗೆ ನಂಬೋದಕ್ಕೆ ಆಗಿರಲಿಲ್ಲ. ಅಂದರೆ ನೀವು ಈ ವ್ಯಕ್ತಿಗೆ ತುಂಬ ಒಳ್ಳೆಯವರಾಗಿದ್ರಿ. ಅವರ ಕಷ್ಟದಲ್ಲಿ ನಿಂತಿದ್ದೀರಾ, ಅವರ ಮಾತು ಕೇಳಿದ್ದೀರಾ, ಅವರಿಗೆ ತುಂಬ ಬೆಂಬಲ ಕೊಟ್ಟಿದ್ದೀರಾ, ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಆದರೆ
ಇದೇ ವಿಷಯ ಅವರಿಗೆ ಕನ್ಫ್ಯೂಷನ್ ಮಾಡಿದೆ, ಗೊಂದಲ ಮಾಡಿದೆ. ಯಾಕೆಂದರೆ ಅವರು ಲೈಫ್ನಲ್ಲಿ ಹೆಚ್ಚಾಗಿ ಟಾಕ್ಸಿಕ್ ಜನರನ್ನು ಕಂಡಿದ್ದಾರೆ. ಅಂದರೆ ಸಹಾಯಕ್ಕಾಗಿ ಮಾತ್ರ ಬಳಸಿಕೊಳ್ಳುವವರನ್ನು ಕಂಡಿದ್ದಾರೆ, ಸುಳ್ಳು ಹೇಳುವವರನ್ನು ಕಂಡಿದ್ದಾರೆ. ಆದ್ದರಿಂದ ನೀವು ನಿಜವಾಗ್ಲೂ ಒಳ್ಳೆಯವರಾಗಿದ್ದಾಗ ಅದು ಅವರಿಗೆ ಸಹಜವಾಗಿ ಕಾಣಲಿಲ್ಲ. ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ವು. ಇಷ್ಟು ಒಳ್ಳೆಯವರು ಯಾರಾದರೂ ಇರಬಹುದಾ? ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ? ಇವರು ನಿಜವಾಗ್ಲೂ ಹೀಗೇನಾ ಅಥವಾ ಬೇರೆ ಮುಖವಾಡ ಇದೆಯಾ? ತುಂಬ ಅನುಮಾನಗಳು ಇವರನ್ನು ಪಾಸ್ಟಲ್ಲಿ ಕೂಡ ಕಾಡಿತ್ತು. ನಿಮ್ಮ ಮೇಲೆ ಭರವಸೆ ಇಡೋದಕ್ಕೆ ಅವರಿಗೆ ಸಮಯ ಬೇಕಾಯಿತು. ಅಂದರೆ ಅವರೊಳಗಿನ ಭಯ, ಅವರೊಳಗಿನ ಅನುಮಾನ, ಅವರ ಹಳೆಯ ಅನುಭವ, ಅವ್ರು ನಿಮ್ಮನ್ನು ಸಂಪೂರ್ಣವಾಗಿ ನಂಬ್ತಾ ಇರಲಿಲ್ಲ. ಕೆಲವೊಂದು ವಿಷಯದಲ್ಲಿ ಅಂದರೆ ತುಂಬ ಪ್ರೀತಿ ಇತ್ತು, ಆದರೆ ಕೆಲವೊಂದು ವಿಷಯದಲ್ಲಿ ಗೊಂದಲ, ಮನಸ್ಸೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ನಿಮ್ಮ ಪ್ರೀತಿಯನ್ನು ಸ್ವೀಕರಿಸೋದಕ್ಕೆ ಬಯಸ್ತಾ ಇದ್ರು, ಆದರೆ ಹಳೆಯ ಗಾಯಗಳು ಅವರನ್ನು ಹಿಂದಕ್ಕೆ ಎಳಿತಾ ಇದ್ವು. ಹಾಗಾಗಿ ಕೆಲವೊಮ್ಮೆ ಅವರು ಹತ್ತಿರ ಬರ್ತಾಯಿದ್ರು, ಮತ್ತೆ ದೂರ ಹೋಗ್ತಾಯಿದ್ರು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾಯಿದ್ರು. ಕೆಲವೊಂದು ಸಲ ತುಂಬ ಪ್ರೀತಿಯಿಂದ ಮಾತಾಡೋದು, ನೆಕ್ಸ್ಟ್ ಡೇ ನೀವು ಕಾಲ್ ಮಾಡಬೇಕಾದ್ರೆ ಅಥವಾ ಮೆಸೇಜಲ್ಲಿ ಅವರು ಇಗ್ನೋರ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಈ ರೀತಿ ಮಾಡ್ತಾ ಇರ್ಬೋದು. ಒಂದು ಸಲ ಹತ್ರ ಬರ್ತಾ ಇರೋದು ಮತ್ತು ಇನ್ನೊಂದು ಸಲ ನಿಮ್ಮಿಂದ ದೂರ ಹೋಗೋದು, ಈ ರೀತಿಯ ಒಂದು ಸೈಕಲ್ನಲ್ಲಿ ಸಿಕ್ಕಾಕೊಂಡಿದ್ರು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಇಷ್ಟು ದಿನ ನೀವು ದೂರ ಆದಮೇಲೆ ಅಥವಾ ರೀಸೆಂಟಾಗಿ ನೀವು ದೂರ ಆಗಿದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ನಿಮ್ಮ ಪ್ರೆಸೆನ್ಸನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಅವರು ನಿಮ್ಮ ವ್ಯಾಲ್ಯೂವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಆದರೆ ಈಗ ಪರಿಸ್ಥಿತಿ ಬೇರೆ ಆಗಿದೆ. ಈಗ ನಿಮ್ಮ ಪ್ರೆಸೆನ್ಸ್ ಅವರನ್ನು ಕಾಡ್ತಾ ಇದೆ. ನೀವು ಇಲ್ಲದೇ ಇದ್ದಾಗ ಲೈಫ್ನಲ್ಲಿ ಏನೋ ಒಂದು ಖಾಲಿತನ ಅವ್ರಿಗೆ ಬರ್ತಾ ಇದೆ. ಎಲ್ಲ ಇದ್ದರೂ ಕೂಡ ಏನೋ ಇಲ್ಲದ ರೀತಿ ಅವರಿಗೆ ಫೀಲ್ ಆಗ್ತಾ ಇದೆ. ಎಲ್ಲವೂ ಮಾಮೂಲಾಗಿ ನಡೀತಾ ಇದ್ದರೂ ಕೂಡ ಮನಸ್ಸಿಗೆ ಒಂದು ಸಮಾಧಾನ ಇಲ್ಲ. ಹೊರಗಿನಿಂದ ಅವರು ಬ್ಯುಸಿ ಇರಬಹುದು, ಆದರೆ ಮನಸ್ಸಿನ ಒಳಗಡೆಯಿಂದ ನಿಮ್ಮ ನೆನಪು ಅವರ ಜೊತೆಯಲ್ಲೇ ಇದೆ. ನೀವಿದ್ದಾಗ ಅವರಿಗೆ ನಿಮ್ಮ ಬೆಲೆ ಗೊತ್ತಿರಲಿಲ್ಲ. ಎನರ್ಜಿಯ ಪ್ರಕಾರ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಅವರ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಅವರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಅವರು ದೂರ ಆದಮೇಲೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ವ್ಯಕ್ತಿಯ ಸ್ಥಿತಿಯೂ ಅದೇ ಆಗಿದೆ. ನೀವು ನೀಡಿದಂತಹ ಕೇರ್, ನೀವು ನೀಡಿದ ಟೈಮ್, ನೀವು ನೀಡಿದ ಪ್ರೀತಿ, ನೀವು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಿದ್ದ ಗುಣ, ಇದೆಲ್ಲ ಈಗ ಅವರಿಗೆ ನೆನಪಾಗ್ತಾ ಇದೆ. ಹೊರಗಡೆ ಗಟ್ಟಿಯಾಗಿದ್ದಾರೆ, ಬಟ್ ಮನಸ್ಸಿನ ಒಳಗಡೆ ಕುಸಿದು ಹೋಗ್ತಾ ಇದ್ದಾರೆ. ಇನ್ನು ಅವರ ನಿಜವಾದ ಭಾವನೆಗಳನ್ನು ಸಂಪೂರ್ಣವಾಗಿ ಹೊರಗಡೆ ತೋರಿಸ್ತಾ ಇಲ್ಲ. ಅವರು ಅವರ ನೋವನ್ನು ಮರೆಮಾಚ್ತಾ ಇದ್ದಾರೆ. ಅವರ ದುರ್ಬಲತೆ ಏನಿದೆ ಅದನ್ನು ಮರೆಮಾಚ್ತಾ ಇದ್ದಾರೆ, ವೀಕ್ನೆಸ್ನ ಮರೆಮಾಚ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಭಾವನೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಒಂದು ಭಯ ಇದೆ. ನಾನು ನನ್ನ ಹೃದಯದ ಮಾತನ್ನು ಹೇಳಿದ್ರೆ ಅಥವಾ ನನ್ನ ವೀಕ್ನೆಸ್ಸನ್ನು ತೋರಿಸಿದ್ರೆ, ನಾನು ಅವರ ಪ್ರೆಸೆನ್ಸ್ ಮಿಸ್ ಆಗ್ತಾ ಇದೆ ಅಂತ ನನ್ನ ವೀಕ್ನೆಸ್ಸನ್ನು ತೋರಿಸಿದ್ರೆ, ನಿಜವಾಗ್ಲೂ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಇದೆಲ್ಲದರಿಂದ ನಾನು ವೀಕ್ ಆಗಿಬಿಡ್ತೀನೇನೋ ಅನ್ನೋ ಭಯ. ಅವರು ಅವರ ಭಾವನೆಗಳನ್ನು ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಈಗ, ಆದರೆ ಇನ್ನೂ ಸಂಪೂರ್ಣವಾಗಿ ಅದನ್ನು ಶೋ ಮಾಡೋದಕ್ಕೆ, ಶೇರ್ ಮಾಡೋದು ಆ ಹಂತಕ್ಕೆ ಇನ್ನೂ ಕೂಡ ಬಂದಿಲ್ಲ. ಮನಸ್ಸಿನ ಒಳಗಡೆ ತುಂಬ ಟಯರ್ಡ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ಅವರ ನಿಜವಾದ ಭಾವನೆಗಳನ್ನು ಹೆಚ್ಚು ಸಮಯ ಮರೆಮಾಚಿದ್ರೆ ಏನಾಗುತ್ತೆ ಅಂದರೆ ತುಂಬ ಟಯರ್ಡ್ ಆಗಿಬಿಡ್ತಾರೆ. ಈ ಎನರ್ಜಿ ಅದೇ ರೀತಿ ಇದೆ. ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಮನಸ್ಸಿನ ಒಳಗಡೆ ತುಂಬ ಭಾರ ಇದೆ. ನಿಮ್ಮ ಬಗ್ಗೆ ಇರುವ ಭಾವನೆಗಳನ್ನು ಮರೆಮಾಚೋದು ಅವರಿಗೆ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಸೊ ಟಯರ್ಡ್ ಆಗಿರುವ ಎನರ್ಜಿ ಇದೆ, ಗೊಂದಲದ ಎನರ್ಜಿ, ಕನ್ಫ್ಯೂಷನ್ ಎನರ್ಜಿ. ಇವರ ಮನಸ್ಸಿನಲ್ಲಿ ಈಗ ದೊಡ್ಡ ಗೊಂದಲ ನಡೀತಾ ಇದೆ. ಮೆಸೇಜ್ ಮಾಡಬೇಕಾ, ಕಾಲ್ ಮಾಡಬೇಕಾ, ಮೊದಲು ನಾನೇ ಮೆಸೇಜ್ ಮಾಡಬೇಕಾ ಅಥವಾ ಅವ್ರು ಬರಲಿ ಅಂತ ಕಾಯಬೇಕಾ, ಈ ರೀತಿಯ ಒಂದು ಕನ್ಫ್ಯೂಷನ್ ಎನರ್ಜಿ ಇದೆ. ಹೆಜ್ಜೆ ಇಡಬೇಕು ಅಂತ ಅನಿಸುತ್ತೆ, ಆದರೆ ಭಯ ತಡೀತಾ ಇದೆ. ಈಗ ಅವರ ಮನಸ್ಸಿನಲ್ಲಿ ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಮೊದಲು ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಅನ್ನೋದು ಇರಲಿಲ್ಲ. ಒಬ್ಬರು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ತುಂಬ ವ್ಯಾಲ್ಯೂ ಕೊಡ್ತಾ ಇದ್ರಿ, ತುಂಬ ಎಫರ್ಟ್ ಹಾಕ್ತಾ ಇದ್ರಿ. ಇನ್ನೊಬ್ಬರು ತುಂಬ ಕಡಿಮೆ, ಎಲ್ಲದರಲ್ಲೂ ತುಂಬ ಕಡಿಮೆ ಟೈಮ್ ಕೊಡ್ತಾಯಿದ್ರು. ಒಬ್ಬರು ತುಂಬ ಹೆಚ್ಚು ಪ್ರಯತ್ನ ಪಟ್ಟಷ್ಟು ಇನ್ನೊಬ್ಬರು ಹಿಂದೆ ಉಳಿತಾ ಇದ್ರು. ಆದರೆ ಈಗ ಈ ವ್ಯಕ್ತಿಗೆ ಅದು ಅರ್ಥ ಆಗ್ತಾ ಇದೆ. ಅವರು ಮಾಡಿದ ತಪ್ಪುಗಳ ಅರಿವು ಬರ್ತಾ ಇದೆ. ನೀವು ಅನುಭವಿಸಿದ ನೋವಿನ ವ್ಯಾಲ್ಯೂ ಅವರಿಗೆ ಈಗ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಸೊ ಅವರ ಮನಸ್ಸಿನ ಒಳಗಡೆ ದೊಡ್ಡ ಬದಲಾವಣೆ ನಡೀತಾ ಇದೆ. ಈ ವ್ಯಕ್ತಿ ಹೊರಗಿನಿಂದ ಅದೇ ವ್ಯಕ್ತಿ ರೀತಿ ನಿಮಗೆ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಕೆಲವು ಘಟನೆಗಳಾಗಿರ್ಬೋದು, ಕೆಲವು ಅನುಭವಗಳಾಗಿರ್ಬೋದು, ಕೆಲವು ನಷ್ಟಗಳಾಗಿರ್ಬೋದು, ಕೆಲವು ಅರಿವುಗಳಾಗಿರ್ಬೋದು, ಇವೆಲ್ಲವೂ ಇವರನ್ನು ಬದಲಾಯಿಸ್ತಾ ಇದೆ. ಈಗ ಅವರು ಹಿಂದೆ ಇದ್ದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಕೆಲವು ವಿಷಯಗಳನ್ನು ಮೊದಲ ಸಲ ಗಂಭೀರವಾಗಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮೊಂದಿಗೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಕೇವಲ ಒಂದು ಹಳೆಯ ನೆನಪಾಗಿ ನೋಡ್ತಾ ಇಲ್ಲ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮೊಂದಿಗೆ ಮಾತಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ.
ತುಂಬ ಪ್ರಶ್ನೆಗಳು ಕೂಡ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಅಂದರೆ ಹಳೆಯ ಏನು ಪೇಯ್ನ್ ಇದೆ ಇನ್ನೂ ಅವರ ಮನಸ್ಸಿನಲ್ಲಿದೆ. ಸೊ ಹಾಗಾಗಿ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮೂವ್ ಆನ್ ಆಗೋದಕ್ಕೂ ಸಾಧ್ಯ ಇಲ್ಲ ಅಥವಾ ಮರೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈಗ ನಿಮ್ಮ ವ್ಯಾಲ್ಯೂ ಏನಿದೆ ಅವರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಕೊರತೆ ಅವರನ್ನು ಕಾಡ್ತಾ ಇದೆ. ಅವರು ಅವರ ಭಾವನೆಗಳನ್ನು ಇನ್ನೂ ಕೂಡ ಮರೆಮಾಚ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಭಯ, ಗೊಂದಲ ಇನ್ನೂ ಉಳ್ಕೊಂಡಿದೆ. ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಎನರ್ಜಿ ಈ ರೀತಿಯಲ್ಲಿದೆ. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಎನರ್ಜಿ, ದೊಡ್ಡ ಒಂದು ಡಿಸಿಷನ್ ಎನರ್ಜಿ ಇದೆ, ಪೇಷನ್ಸ್ ಎನರ್ಜಿ ಇದೆ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಎನರ್ಜಿ, ನಿಮ್ಮನ್ನು ಕಳ್ಕೊಳ್ಳುವ ಭಯದ ಎನರ್ಜಿ, ಗಿಲ್ಟ್ ಎನರ್ಜಿ ಇದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಕುಟುಂಬ ಒಂದು ದೊಡ್ಡ ಅಡ್ಡಿ ಆಗಿರ್ಬೋದು. ಅಂದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಕೇವಲ ನಿಮ್ಮ ವಿಷಯ ಮಾತ್ರ ಅಲ್ಲ, ಅವರ ಕುಟುಂಬದ ಅಭಿಪ್ರಾಯ, ಮನೆಯವರ ನಿರೀಕ್ಷೆ ಏನಿದೆ ಅಥವಾ ಸಮಾಜದ ಒತ್ತಡ, ಸಂಬಂಧಿಕರ ಮಾತು ಕೂಡ ಅವರಿಗೆ ದೊಡ್ಡ ವಿಷಯನೇ. ಒಂದು ಕಡೆ ಅವರ ಮನಸ್ಸು ಒಂದು ನಿರ್ಧಾರ ಹೇಳ್ತಾ ಇದೆ, ಇನ್ನೊಂದು ಕಡೆ ಕುಟುಂಬ ಬೇರೆ ದಿಕ್ಕಿನಲ್ಲಿ ಎಳಿತಾ ಇರಬಹುದು. ಇದರಿಂದ ಅವರು ಬಹಳ ಸಮಯದಿಂದ ಮನಸ್ಸಿನ ಒಳಗಡೆ ಗೊಂದಲದಲ್ಲಿರ್ಬೋದು. ಎರಡೂ ದಾರಿಗಳ ಮಧ್ಯೆ ನಿಂತಿರುವ ಸ್ಥಿತಿ. ಅಂದರೆ ಒಂದು ಕಡೆ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ, ಯಾರನ್ನು ವಿರೋಧ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಎಲ್ಲರೂ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಎರಡನೇ ದಾರಿ ಅಂದರೆ ಇವರ ಹೃದಯದ ಮಾತು ಕೇಳೋದು, ಅವರ ಭಾವನೆಗಳಿಗೆ, ಅವರ ಫೀಲಿಂಗ್ಸ್ಗಳಿಗೆ ಬೆಲೆ ಕೊಡೋದು, ಅವರಿಗೆ ಮುಖ್ಯ ಅಂತ ಅನ್ನಿಸ್ತಾ ಇರುವ ವ್ಯಕ್ತಿಗಾಗಿ ನಿಲ್ಲೋದು. ಈ ಎರಡೂ ದಾರಿಗಳ ಮಧ್ಯೆ ನಿಂತಿರೋದ್ರಿಂದ ಅವರ ಮನಸ್ಸು ತುಂಬ ಟಯರ್ಡ್ ಆಗ್ತಾ ಇದೆ. ಯಾಕೆ ಅಂದರೆ ಯಾವ ಡಿಸಿಷನ್ ತಗೊಂಡ್ರೂ ಕೂಡ ಏನನ್ನಾದರೂ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇವ್ರಿಗೆ ಕಾಣ್ತಾ ಇದೆ. ಅಂದರೆ ಒಂದು ಕಡೆ ಫ್ಯಾಮಿಲಿ ಕೂಡ ತುಂಬ ಮುಖ್ಯ ಅಂತ ಅಂದ್ಕೊಳ್ತಿದ್ದಾರೆ, ಇನ್ನೊಂದು ಕಡೆ ನೀವು ಕೂಡ ಇವರ ಲೈಫ್ನಲ್ಲಿ ಇರಬೇಕು, ನಿಮ್ಮ ರಿಲೇಷನ್ಶಿಪ್ ಕೂಡ ಇವರ ಲೈಫ್ನಲ್ಲಿ ಇರಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋ ಇವರ ಮನಸ್ಥಿತಿ ಇದೆ. ಈ ವ್ಯಕ್ತಿಗೆ ಈಗ ನಿಮ್ಮ ಕಾಳಜಿ ಅರ್ಥ ಆಗ್ತಾ ಇದೆ. ನಿಮ್ಮ ಮೇಲೆ ಈಗ ಕಾಳಜಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಿಂದೆ ಅವರು ಅದನ್ನು ಸರಿಯಾಗಿ ತೋರಿಸ್ದೇ ಇರ್ಬೋದು, ಕೇರ್ ಮಾಡದೇ ಇರ್ಬೋದು. ಆದರೆ ಈಗ ನಿಮ್ಮನ್ನು ನೋವಿಸ್ಬಾರ್ದು, ನಿಮ್ಮನ್ನು ಪೇಯ್ನ್ ಮಾಡಿಸ್ಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದು ಅವರಿಗೆ ಸಿಟ್ಟು ಬರ್ತಾ ಇದೆ. ಸೊ ತಾಳ್ಮೆ ಬಹಳ ಮುಖ್ಯ. ನೀವು ಕೂಡ ಕಾಯಬೇಕು. ನಿಮ್ಮ ಜೀವನ ಸ್ಟಕ್ ಮಾಡ್ಕೊಳ್ಬೇಕು ಅಂತಲ್ಲ, ಆದರೆ ಯಾವುದಾದ್ರೂ ನಿರ್ಧಾರ ತಗೊಳ್ಳುವಾಗ ಅವಸರ ಮಾಡಬೇಡಿ ಅನ್ನೋ ಗೈಡೆನ್ಸ್ ಇದೆ ನಿಮಗೂ ಕೂಡ. ಕೆಲವು ಸಂಗತಿಗಳು ಸಮಯ ತಗೊಳ್ಳುತ್ತೆ, ಕೆಲವು ಉತ್ತರಗಳು ಕೂಡ ಟೈಮ್ ತಗೊಳ್ಳುತ್ತೆ. ಸೊ ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಈಗ ಈ ವ್ಯಕ್ತಿ ಇವರ ಲೈಫನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ಮಾತ್ರ ರಿಲೇಷನ್ಶಿಪ್ ಒಂದು ಗಂಭೀರ ಸ್ಟೇಜ್ಗೆ ಬಂದಿದೆ ಅಂತ ಅರ್ಥ. ಸೊ ಈಗ ಅವರಿಗೆ ನಿಮ್ಮ ಜೊತೆಗಿನ ಜೀವನ ಯಾವ ರೀತಿ ಇರಬೇಕು ಅನ್ನೋದು ಫೀಲ್ ಆಗ್ತಾ ಇದೆ. ಒಟ್ಟಿಗೆ ಮಾತಾಡೋದು, ಒಟ್ಟಿಗೆ ಸಮಯ ಕಳೆಯೋದು, ಅಥವಾ ನೀವಿಬ್ಬರು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ ನೆನಪಾಗ್ತಾ ಇದೆ. ಹಿಂದೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಮಾತ್ರ ಹೆಚ್ಚು ಪ್ರಯತ್ನ ಮಾಡಿದ್ದೀರಾ ಅಂತ ನಿಮಗೂ ಕೂಡ ಆ ಭಾವನೆ, ಆ ಫೀಲಿಂಗ್ಸ್ ಬಂದಿರ್ಬೋದು. ನೀವೇ ಕಾಲ್ ಮಾಡಿರ್ಬೋದು, ನೀವೇ ಮೆಸೇಜ್ ಮಾಡಿರ್ಬೋದು. ಈ ರಿಲೇಷನ್ಶಿಪ್ ಉಳಿಸೋದಕ್ಕೋಸ್ಕರ ನೀವು ತುಂಬ ಹೋರಾಡಿರ್ಬೋದು. ಆದರೆ ಎನರ್ಜಿ ಪ್ರಕಾರ ಮುಂದೆ ಒಂದೇ ಕಡೆ ಪ್ರಯತ್ನ ಮಾಡುವ ಪರಿಸ್ಥಿತಿ ಕಡಿಮೆ ಆಗ್ಬೋದು. ಇಬ್ಬರ ಕಡೆಯಿಂದಲೂ ಮಾತುಕತೆ, ಪ್ರಯತ್ನ, ಕ್ಲಾರಿಟಿ ಅನ್ನೋದು ಹೆಚ್ಚಾಗುವ ಸಾಧ್ಯತೆ ಇದೆ. ಹೃದಯದಿಂದ ಹೃದಯಕ್ಕೆ ಮಾತುಕತೆ, ಬಹಳ ದಿನಗಳಿಂದ ಹೇಳದೆ ಉಳಿದ ಮಾತುಗಳು ಇದೆ. ಬಹಳ ದಿನಗಳಿಂದ ಮನಸ್ಸಿನ ಒಳಗಡೆ ಹೈಡ್ ಮಾಡಿಕೊಂಡಿರುವ ಫೀಲಿಂಗ್ಸ್ಗಳಿದೆ, ತಪ್ಪು ಅರ್ಥ ಮಾಡ್ಕೊಂಡಿರೋದಿದೆ, ನೋವುಗಳಿದೆ, ಪ್ರಶ್ನೆಗಳಿದೆ. ಒಂದು ಸಮಯದಲ್ಲಿ ಇವೆಲ್ಲವೂ ಹೊರಗಡೆ ಬರಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇರುವ ಎನರ್ಜಿ ಪ್ರಕಾರ ಮಾತುಗಳು ಕೇವಲ ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದಲ್ಲ, ನಿಜವಾದ ಭಾವನೆಗಳು ಹೊರಗಡೆ ಬರುವ ಚಾನ್ಸಸ್ ತುಂಬ ಇದೆ. ಅಂದರೆ ಹಿಂದೆ ಮರೆಮಾಚಿದ ವಿಷಯಗಳು ಮತ್ತೆ ಹೊರಗಡೆ ಬರ್ತಾ ಇದೆ. ನೀವು ಮತ್ತು ಅವರು ಒಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿ ಏನು ಫೀಲಿಂಗ್ಸ್ ಇದೆ ಅದನ್ನು ಶೇರ್ ಮಾಡಿಕೊಳ್ಳುವಂತಹ ಸಾಧ್ಯತೆ, ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ಮನಸ್ಸಿನಲ್ಲಿ ಅಂದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಗಿಲ್ಟ್ ಫೀಲಿಂಗ್ ಕಾಡ್ತಾ ಇದೆ. ಹೊರಗಿನಿಂದ ಅವರು ತೋರಿಸ್ದೇ ಇರ್ಬೋದು, ಆದರೆ ಒಳಗಿನಿಂದ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ ಇದೆ. ನಾನು ಆ ರೀತಿ ಮಾಡಬಾರ್ದಿತ್ತು, ನಾನು ಈ ರಿಲೇಷನ್ಶಿಪ್ಪನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು, ನಾನು ಆ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಿತ್ತು. ಇಂತಹ ಯೋಚನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅದೇ ರೀತಿ ನಿಮ್ಮನ್ನು ಕಳ್ಕೊಳ್ಳುವ ಭಯ, ನಿಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾರೆ ಅನ್ನುವ ಭಯ. ನೀವು ಮುಂದಕ್ಕೆ ಹೋಗಿದ್ದೀರಾ ಅಥವಾ ನೀವು ಇವರಿಲ್ದಲೇ ಖುಷಿಯಾಗಿದ್ದೀರಾ? ನೀವು ಹಿಂದೆ ಇರುವ ರೀತಿ, ಪಾಸ್ಟಲ್ಲಿ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರಿ ಆ ರೀತಿ ಇಲ್ಲದೇ ಇದ್ದರೆ ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಕಾಡಿಸ್ತಾ ಇದೆ.
ಹೊರಗಡೆ ಅವರು ಶೋ ಮಾಡದೇ ಇದ್ದರೂ ಕೂಡ ಮನಸ್ಸಿನ ಒಳಗಿನಿಂದ ಆ ಭಯ ಅವರಿಗೆ ತುಂಬ ಕಾಡ್ತಾ ಇದೆ. ಡೀಪ್ ಫೀಲಿಂಗ್ ಎನರ್ಜಿ ಅಂದರೆ ನಿಮ್ಮನ್ನು ಸುಲಭವಾಗಿ ಅವರು ಮರ್ತಿಲ್ಲ, ಅವರಿಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಅಂತ ನೋಡ್ತಾ ಇಲ್ಲ. ನಿಮ್ಮ ವ್ಯಾಲ್ಯೂ ಅವರಿಗೆ ತುಂಬ ಹೆಚ್ಚಾಗಿ ಅರ್ಥ ಆಗ್ತಾ ಇದೆ. ಕೆಲವು ವಿಷಯಗಳಲ್ಲಿ ಅವರು ತಪ್ಪು ಮಾಡಿರೋದು ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವು ಸಮಯಗಳಲ್ಲಿ ನಿಮಗೆ ನೋವು ಕೊಟ್ಟಿರೋದು ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಫೀಲಿಂಗ್ಸ್ ಇತ್ತು ಅನ್ನೋದು ಅರ್ಥ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಕೂಡ ಅನೇಕ ಮಾತುಗಳು ಉಳ್ಕೊಂಡಿದೆ. ಅದೆಲ್ಲವನ್ನು ಅವರು ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅನ್ನೋ ಫೀಲಿಂಗ್ಸ್ ಇದೆ. ಎನರ್ಜಿ ಪ್ರಕಾರ ಹೌದು, ಈ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ, ಅವರ ಭಾವನೆಗಳಿದೆ, ಅವರ ಬದಲಾವಣೆಗಳಿದೆ, ಅವರ ನೋವುಗಳಿದೆ. ಆದರೆ ಅದೆಲ್ಲಕ್ಕಿಂತ ಮೊದಲು ಎನರ್ಜಿ ನಿಮ್ಮ ಹತ್ರ ಬೆರಳು ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ರಿಲೇಷನ್ಶಿಪ್ಗಿಂತ ಮೊದಲು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮುಖ್ಯ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಅನ್ನೋದು ಮುಖ್ಯ ಆಗುತ್ತೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ತುಂಬ ಪ್ರೀತಿಸ್ತಾ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ. ಅವರ ಸಂತೋಷಕ್ಕಾಗಿ ಯೋಚನೆ ಮಾಡ್ತೀವಿ, ಅವರ ನೋವಿಗಾಗಿ ಕಾಳಜಿ ವಹಿಸ್ತೀವಿ, ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತೀವಿ, ಅವರಿಗೆ ಸಮಯ ಕೊಡ್ತೀವಿ, ಅವರಿಗೆ ಬೆಂಬಲ ಕೊಡ್ತೀವಿ. ಆದರೆ ಒಂದು ಹಂತದ ನಂತರ ನಮ್ಮನ್ನು ನಾವು ನೋಡ್ಕೊಳ್ಳೋ ಪ್ರಯತ್ನವನ್ನು ಮರೆತು ಬಿಡ್ತೀವಿ. ಈ ರೀಡಿಂಗ್ನಲ್ಲಿ ಕೂಡ ಅದೇ ಎನರ್ಜಿ ಇದೆ. ನೀವು ಯಾರನ್ನೋ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀರಾ, ಆದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಮಯ ಟೈಮ್ ಕೊಟ್ಟಿಲ್ಲ. ನೀವು ಪ್ರೀತಿಗಿಂತ ಹೆಚ್ಚು ನಿಮ್ಮ ಮೌಲ್ಯವನ್ನು ಮರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಬಹುಶಃ ನೀವು ಈ ವ್ಯಕ್ತಿಗಾಗಿ ಕೇವಲ ಪ್ರೀತಿಯನ್ನು ಕೊಟ್ಟಿಲ್ಲ, ನೀವು ನಿಮ್ಮ ಮೌಲ್ಯವನ್ನು ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಅಂದರೆ ನಾನು ಒಳ್ಳೆಯವರು, ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀನಿ, ನಾನು ನಿನ್ನ ಜೊತೆ ಯಾವಾಗಲೂ ನಿಲ್ತೀನಿ, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ತೀನಿ. ಇದನ್ನು ಅವರಿಗೆ ತೋರಿಸೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ಬಟ್ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ, ನೀವು ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಯಾರಿಗಾದರೂ ಸಾಬೀತು ಮಾಡಬೇಕು ಅಂದರೆ ಆ ಪರಿಸ್ಥಿತಿಗೆ ಯಾಕೆ ಬರಬೇಕು? ನಿಜವಾಗ್ಲೂ ನಿಮ್ಮನ್ನು ಗೌರವಿಸುವಂತಹ ವ್ಯಕ್ತಿ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ, ನಿಮ್ಮನ್ನು ವ್ಯಾಲ್ಯೂ ಮಾಡುವಂತಹ ವ್ಯಕ್ತಿ, ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡುವಂತಹ ವ್ಯಕ್ತಿ ಯಾವಾಗಲೂ ಕೂಡ ನೀವು ಆ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಂದರೆ ಅವ್ರಿಗೆಲ್ಲವನ್ನ ಹೇಳಬೇಕು ಅಂತ ಇಲ್ಲ, ಅವರಿಗದು ಅರ್ಥ ಆಗುತ್ತೆ ನೀವು ಅವರಿಗಾಗಿ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಅಂತ. ಬಟ್ ಇಲ್ಲಿ ನೀವು ನಿಮ್ಮನ್ನು ಸಾಬೀತು ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದೀರಾ, ಆ ಎನರ್ಜಿ ಇದೆ. ಈ ಕನೆಕ್ಷನ್ ನಿಮಗೆ ಒಂದು ಪಾಠ ಕಲಿಸ್ತಾ ಇದೆ, ಈ ರಿಲೇಷನ್ಶಿಪ್ ಒಂದು ಪಾಠ ಕಲಿಸ್ತಾ ಇದೆ. ನಿಮ್ಮನ್ನು ನೀವು ಎಷ್ಟು ಗೌರವಿಸ್ತೀರಿ ಅದು ದೊಡ್ಡ ಪ್ರಶ್ನೆ. ಯಾಕೆಂದರೆ ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡದೇ ಇದ್ದರೆ ಬೇರೆ ಯಾರೂ ಕೂಡ ನಿಮ್ಮನ್ನು ಸರಿಯಾಗಿ ರೆಸ್ಪೆಕ್ಟ್ ಮಾಡೋದಿಲ್ಲ. ನೀವು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ ಬೇರೆಯವರು ಕೂಡ ಅವುಗಳಿಗೆ ಬೆಲೆ ಕೊಡೋದಿಲ್ಲ. ನೀವು ನಿಮ್ಮ ಸಮಯವನ್ನು, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ದೇ ಇದ್ದರೆ ಬೇರೆಯವರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದರೂ ಬರೆದಿದ್ರು ಒಂದು ಸತ್ಯ ಅಂತೂ ಬದಲಾಗೋದಿಲ್ಲ. ಈ ವ್ಯಕ್ತಿ ನಾಳೆ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ಬರಲೇ ಇಲ್ಲ ಅಂದ್ಕೊಳ್ಳಿ. ಈ ಎರಡೂ ಪರಿಸ್ಥಿತಿಗಳನ್ನು ಒಂದು ವಿಷಯ ಮಾತ್ರ ಬದಲಾಗೋದಿಲ್ಲ, ಅದು ನಿಮ್ಮ ವ್ಯಾಲ್ಯೂ. ಅವರು ನಿಮ್ಮನ್ನು ಚೂಸ್ ಮಾಡಿದ್ರೆ ಮಾತ್ರ ನೀವು ಒಬ್ಬ ಸ್ಪೆಷಲ್ ವ್ಯಕ್ತಿ ಆಗೋದಿಲ್ಲ. ಅವರು ನಿಮ್ಮನ್ನು ಬಿಟ್ಟರೆ ನೀವು ಕಡಿಮೆ ಮೌಲ್ಯದ ವ್ಯಕ್ತಿ ಕೂಡ ಆಗೋದಿಲ್ಲ. ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಬೇರೆಯವರು ನಿರ್ಧಾರ ಮಾಡುವ ರೀತಿ ಇರಬಾರ್ದು, ಅದು ಮೊದಲು ನಿಮ್ಮೊಳಗೆ ಇದೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗಿರುವ ಗೈಡೆನ್ಸ್ ಏನು ಅಂದರೆ, ನಿಮ್ಮ ಹ್ಯಾಪಿನೆಸ್ ಏನಿದೆ, ನಿಮ್ಮ ಸಂತೋಷ ಏನಿದೆ, ನಿಮ್ಮ ಖುಷಿ ಏನಿದೆ ಅದನ್ನು ಮತ್ತೊಬ್ಬರ ಕೈಗೆ ಕೊಡಬೇಡಿ. ನಿಮ್ಮ ಸಮಾಧಾನವನ್ನು ಮತ್ತೊಬ್ಬರ ನಿರ್ಧಾರಕ್ಕೆ ಕಟ್ಟಿ ಹಾಕಬೇಡಿ. ನಿಮ್ಮ ಲೈಫ್ನ ಬೆಲೆಯನ್ನು ಮತ್ತೊಬ್ಬರ ಒಪ್ಪಿಗೆಯಿಂದ ಅಳಿಬೇಡಿ. ಯಾಕೆಂದರೆ ಆಗ ನಿಮ್ಮ ಹ್ಯಾಪಿನೆಸ್ ಕೀಲಿ ಕೈ ಏನಿದೆ ನಿಮ್ಮ ಬಳಿ ಇರೋದಿಲ್ಲ, ಅದು ಅವರ ಹತ್ರ ಹೋಗ್ಬಿಡುತ್ತೆ. ಆಮೇಲೆ ಅವ್ರು ಮೆಸೇಜ್ ಮಾಡಿದ್ರೆ ಖುಷಿ, ಅವ್ರು ಕಾಲ್ ಮಾಡಿದ್ರೆ ಹ್ಯಾಪಿ, ಮಾಡದೇ ಇದ್ದರೆ ದುಃಖ, ಅವ್ರು ಮಾತಾಡಿದ್ರೆ ನೆಮ್ಮದಿ, ಮಾತಾಡದೇ ಇದ್ದರೆ ನೋವು. ಹೀಗೆ ಲೈಫ್ ಅವರ ಸುತ್ತಾನೇ ತಿರುಗೋದಕ್ಕೆ ಶುರು ಆಗುತ್ತೆ. ಬಟ್ ಕ್ಲಾರಿಟಿ ಅನ್ನೋದು ನಿಮಗೆ ಯಾವಾಗ ಸಿಗುತ್ತೆ ಅಂದರೆ, ನೀವು ಅವರನ್ನು ಮರೆತಾಗ ಅಲ್ಲ, ನೀವು ಅವರನ್ನು ಮರೀಬೇಕು ಅಂತ ಅಲ್ಲ, ನೀವು ಅವರನ್ನು ಹೇಟ್ ಮಾಡಬೇಕು ಅಂತ ಅಲ್ಲ, ನೀವು ಅವರನ್ನು ಚೇಸ್ ಮಾಡೋದನ್ನು ನಿಲ್ಲಿಸಿ, ನಿಮ್ಮ ಕಡೆ ಫೋಕಸ್ ಮಾಡಿ, ನಿಮ್ಮ ಕಡೆ ಗಮನ ಕೊಡಿ. ಯಾಕೆಂದರೆ ಆಗ ನಿಮ್ಮ ಭಾವನೆಗಳು ಬ್ಯಾಲೆನ್ಸ್ ಆಗಿಬಿಡುತ್ತೆ, ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಆಗ ನೀವು ಭಯದಿಂದ ನಿರ್ಧಾರ ತಗೊಳ್ಳೋದಿಲ್ಲ, ನೋವಿನಿಂದ ನಿರ್ಧಾರ ತಗೊಳ್ಳೋದಿಲ್ಲ, ನಿಮ್ಮ ವ್ಯಾಲ್ಯೂವನ್ನು ಅರಿತ ಜಾಗದಿಂದ ನಿರ್ಧಾರ ತಗೊಳ್ತೀರಾ. ಆಗ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ರಿಲೇಷನ್ಶಿಪ್ ಬೇಕಾ ಬೇಡವಾ ಅನ್ನೋ ಉತ್ತರ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಟೈಮ್ನಲ್ಲಿ ನೀವು ಯಾರನ್ನೂ ಕೂಡ ಚೇಸ್ ಮಾಡೋದಿಲ್ಲ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ನಂಬಿಕೆ ಇರುತ್ತೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ.
ನಿಮ್ಮ ಮನಸ್ಸಿನಲ್ಲಿರುವ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಯಾವುದೇ ಪಾಸಿಟಿವ್ ಆಗಿರುವ ವಿಷಸ್ ಆಗಲಿ, ನಿಮ್ಮ ಕನಸುಗಳಾಗಲಿ ಆದಷ್ಟು ಬೇಗ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.